ಹ್ಞೂ ರೀ ಸರ್. ಕಾಂಗ್ರೆಸ್ ಆಫೀಸ್ದಿಂದ ನಡ್ಕೊತ ಬಂದೇನೆ ರೀ, ಆಟೋನ ಸಿಗಲಿಲ್ಲ ರೀ ಸರ್ ನನಗೆ. ಹಿಂಗಾಗಿ ಮತ್ತು ನೀವು ಹೇಳಿದ್ದಕ್ಕೆ ನಾವು ಬಂದ್ವಿ. ಹ್ಞೂ ರೀ ಸರ್, ಥ್ಯಾಂಕ್ ಯು. ದೇವ್ರಿ ಪಾಳಿ ಎಷ್ಟು ಪಾಳಿ ಐತಿ ಸರ್? ನಮ್ಮ ಪಾಳಿ ಬಂದೈತಿ ರೀ. ಬಿ ಜಾನ್ ಮುಲ್ಲನವ್ರು. ಹ್ಞೂ ರೀ, 6-2 ಮುಲ್ಲನವ್ರು. ಹಾಂ ರೀ ಸರ್. ಟೈಮಿಂಗ್ ಎಷ್ಟು ಸರ್? 5ರಾ? 3ರಿಂದ 5 ಮುಂಜಾನೆ 10ರಿಂದ 1 ಗಂಟೆ. ಹೌದೇನ್ರಿ? 8ರಿಂದ ಚಲೋ ಅನ್ರಿ? ಹೌದಲ್ರಿ? 8 ಗಂಟೆಯಿಂದ 1 ಗಂಟೆ ಮಟ. ಹೌದಲ್ರಿ? ಟೈಮಿಂಗೇ ಗೊತ್ತಿಲ್ಲ ನೋಡಿ ನನಗೆ. ಅದಕ್ಕೆ ಇಲ್ಲಿ ವಿಡಿಯೋ ಮಾಡತ್ತೀನಿ ನೋಡಿ. ಮಂದಿಗೆ ಬಿಡ್ತೀನಿ ಇದನ್ನು ವಿಡಿಯೋ, ಮಂದಿಗೆ ಹೇಳ್ತೀನಿ ರೀ ನಾನು. ನೀವು ಹೇಳೋದ್ರಿ 8 ಗಂಟೆಯಿಂದ 1 ಗಂಟೆದ್ದು. ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಬಂದೀನಿ ನಾನು. ಅಯ್ಯೋ ಫುಲ್ ಯಾಕೆ ಬಂತ ಹೇಳ್ರಿ ಅದು? ಇಲ್ಲ ಹೇಳ್ರಿ. ಬಾಬಾ ಓ 4 ಗಂಟೆ 1 ನಂಬರ್. ಎಲ್ಲ ಲಿಫ್ಟ್ ಅದಾವ್ರಿ ಇಲ್ಲಿ. ಸರ ಇದು ರೀ. ಹಲೋ ರೀ ಸರ. ಹಲೋ ರೀ, ನಾನು ಆಗಲಿ ಚೀಟಿ ನರ್ರೋಗದ್ ಮಾಡ್ಸೀನಿ. ಈಗ ನನಗೆ ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರನೂ ಅದಾವೆ, ಮೈಕೈ ನೋವು. ಇನ್ನೊಂದು ಚೀಟಿ ಮಾಡ್ತೀರೇನ? ಮಾಡಿರಿ. ಮೈಕೈ ನೋವು, ತೆಲ್ನೂರು ರೀ, ಕಣ್ಣೂರಿ ರೀ, ನೆಗಡಿ, ಚಕ್ರ ಬರೋದೂ ಐತಿ ರೀ ಸರ್ ಸ್ವಲ್ಪ. ಇದನ್ನ ಯಾರ ಕಡೆ ತೋರಿಸ್ಬೇಕ್ರಿ? ಹಾಂ ರೀ. ನಂದು 46 ರೀ. ಹಳೆ ಬಾಗಲ್ ಕೊಟ್ರಿ. ಹ್ಞೂ ರೀ. ಇಲ್ಲೇ ನಿಲ್ಲಿಸ್ರಿ, ಇಲ್ಲೇ ನಿಲ್ಲಿಸ್ಬಿಡ್ರಿ ತೋರಿ. ಇನ್ನೊಂದು ಯಾವ್ದಾರು ಆಟೋ ಕೊಡ್ತಿಲ್ಲ. ಅಲ್ಲ ಅಲ್ಲ ಇಲ್ಲ ರೀ, ನನಗೆ ಅರ್ಜೆಂಟ್ ಐತಿ. ಇಲ್ಲೇ ಹೋಗ್ತೀನಿ, ಯಾವ ಗಾಡಿ ಬಂದು ಬಾ ಥೋड़ा सा अंदर छोड़ो तो. ಅಲ್ಲಿಂದ ಏನು ಮಾಡೋದು, ಸ್ವಲ್ಪ ವ್ಯಾಮಾರ ಇದ್ರು ಟೈಮ್ ಆಗಿಬಿಡ್ತದೆ. ಒಮ್ಮೆ ಇರ್ತಾವಂತೇಳಿ ಬಂದ್ವಿ. ಈಗ ಇಲ್ಲಿಂದ ಒಪ್ಪಿಗೆ ಹೋಗ್ಬೇಕಂದ್ರೆ ಮತ್ತೆ ಯಾವ ಆಟೋ ಬರ್ತಾವ ಗೊತ್ತಿಲ್ಲ. ಬಾಡಿಗೆದವರು ಸಿಗೋಲ್ರು. ದೇವ್ರೆ, ಜನಸಾಮಾನ್ಯರ ಬದುಕು ಅಷ್ಟು. ತಡ್ರಿ ತಡ್ರಿ ಸ್ವಲ್ಪ ತಡ್ರಿಪ್ಪ. ನೀವು ಒಪ್ಪಿಡಿಗೆ ಬಿಡ್ತೀರೇನ್ರಿ? ಯಪ್ಪ ದೇವ್ರೆ, ಥ್ಯಾಂಕ್ ಯು. ಹ್ಞೂ ರೀಪ್ಪ, 3:15 ಬಾ ಅಂದಾರ ನೋಡು. ಟೈಮ್ ಆಗಿಬಿಟ್ರೈತಿ ಅಲ್ಲ. ಅಲ್ಲಿಂದ ನಡ್ಕೊಂಡು ಬಂದೀನಿ ರೀಪ್ಪ. ಇಲ್ಲಿ ಕಾಂಗ್ರೆಸ್ ಆಫೀಸಿನಿಂದ ನಡ್ಕೊಂಡು ದಡ್ಡೇನೂರು ಕ್ರಾಸ್ ಮಾಡಿ ನಡೆದು ಬಂದೆ. ಒಂದು ಆಟೋ ಇಲ್ಲ. 3:15 ಬಂದಿದ್ರೆ ಟೈಮ್ 4 ಆಗ್ತಿಲ್ಲ. ಏನು ಬಂದ್ ಆತ ಯಾರಿಗೆ ಗೊತ್ತು. ಎಷ್ಟು ಗಂಟೆಗೆ ಬಂದ್ರಿ? 5ಕ್ಕಾ? ಹಾಂ, 200 ರೂಪಾಯಿ ಕೊಟ್ಟು ಚೀಟಿ ಮಾಡಿಸೀನಿ ರೀ. ಇಲ್ಲಿಗ ನಡೀತಿತ್ತು. ಇಲ್ಲ, 1 ನಂಬರ್ ನರರೋಗದ ತಜ್ಞರು. ಇಲ್ಲಿ ಒಪ್ಪಿಡಿಗೆ ಬಿಟ್ಬಿಡ್ರಿ.
30 ರೂಪಾಯಿ ಒಂದು ಸೀಟ್. ನವನೂರು ಬಸ್ ಸ್ಟ್ಯಾಂಡ್ 20 ರೂಪಾಯಿ ಒಂದು. ಇಲ್ಲ ಇಲ್ಲಿಂದ 30 ರೂಪಾಯಿ ದಾರಿಗಾದ್ರೆ 20 ರೀ. ಇಲ್ಲಿ ಕೊಡ್ರಿಲ್ಲ ಏನಕ್ಕೈತಿ? 10 ರೂಪಾಯಿ ಕೊಡಕ್ಕೆ ಅವರು ಶಾಣೆ ತನ್ನರ್ರಿ. ಇಲ್ರಿ ನಾ ಏನಂತೀನಿ, ಒಬ್ಬೊಬ್ರು ಆಟೋದವರು ಗನ ಗೆರಿ ಕೊರಿತಾರ, ಒಬ್ಬೊಬ್ರು ಪ್ಯಾಸೆಂಜರು ಗನ ಗೆರಿ ಕೊರಿತಾರ. ತಪ್ಪ್ರಿ ಅದು. ಯಾಕ್ರಿ? ಬಸ್ ಸ್ಟ್ಯಾಂಡ್ ನವನೂರು ಬಸ್ ಸ್ಟ್ಯಾಂಡ್ ಹೊಳ್ಳಿ ಬರೋಮಂತ. ಆಯ್ತು ಥ್ಯಾಂಕ್ ಯು. ತೋರಿ ಸರ್, ಇಲ್ಲಿ ನಿಂದ್ರಿ ಸರ್. ತೋರಿ ಸರ್. ಯಪ್ಪ ದೇವ್ರೆ, ಎಲ್ಲ ಚಲೋ ಐತಿ. 5 ಗಂಟೆ ಮಟ ಅಂತ ಹೇಳತ್ತಾರ. ಅರ್ಧ ಜಡ್ಡನ ಕಳಿತು ನೋಡ್ರಿ. ಅಲ್ಲಿಂದ ನಡ್ಕೊಂಡ್ ಬಂದು ಆಟೋ ಹತ್ತಿ ದವಾಖಾನಿಗೆ ತೋರಿಸೋದ್ರೊಳಗೆ ಅರ್ಧ ಜಡ್ಡು ಹೋಯ್ತು ನಮ್ದು. ಅದಕ್ಕೆ ಸ್ಟ್ರಗಲ್ ಲೈಫ್ ಚಲೋ ಅನ್ನೋದ್ರಿ. ನಾ ಮತ್ತು ದವಾಖಾನಿಗೆ ಬಂದಿದ್ದೆ ಅಂದ್ರೆ ನನ್ನ ಜಡ್ಡು ಭಾಳ ಕಾಣ್ತಿತ್ತು ಡಾಕ್ಟ್ರುಗಳಿಗೆ. ಈಗ ಜಡ್ಡ ಹೋಯ್ತು ನನ್ನ ಮುಖದ ಮೇಲಿಂದ. ಬೆವರ್ನ್ಯಾಗ ಒಂದು ಅರ್ಧ ಒಳಗೆ ಹೋಗೋಣ್ರಿ. ಲಗು ನಡ್ರಿ ಸರ್, ಸ್ವಲ್ಪ ದವಾಖಾನಿಗೆ ಹೋಗ್ಬೇಕು ನಡ್ರಿ. 3:30ಗೆ ಬಂದಿದ್ರು ಅವರು. ಚೀಟಿ ಮಾಡಿಸಿ ಬಂದೀನಿ. ಬರ್ರಿ ಲಗುನ. ಏನು ಮಾತಾಡ್ಕೊಂಡು ನಿಂದಿರ್ತೀರಿ ನೀವು? ಕರಿವಲ್ರಲ್ರಿ. ನನಗೂ ಹರ್ಕತ್ತಾಗೈತೆ ನಾವು ಆಗ್ಬೇಕು ಮತ್ತು ಇದ್ರೆ ಬಡ ಬಡ ಬಂದು ಹತ್ಬೇಕು ನೋಡಿ. ದವಾಖಾನಿಗೆ ಅಲ್ರಿ ಮಾತಾಡ್ಕೊಂಡು ಆರಾಮ್ ನಿಂತಿರಿ. ಮತ್ತೆ ಮಾತಾಡ್ಕೊಂಡು ಇವ್ರು ಆರಾಮ್ ನಿಂತಿರಿ, ನೀವು ನಾವು ಹೋಗೋರ ಓಡಾಡ್ಬೇಕು. ಹಂಗಲ್ರಿ, 3:30 ಕಾರ್ ಮಾಡ್ಕೊಂಡು ಹೋಗ್ತೀವಿ. ನೋಡ್ಲಾರ್ದ ಬರಾಕ ಮನಸ್ಸಿಲ್ಲ ನಿಮ್ಗೆ, ಇವ್ರಿಗೂ ಕರೆಯಕ್ ಮನಸ್ಸಿಲ್ಲ. ನಾವು ಓಡಾಡ್ಬೇಕು. ಹತ್ತಿದವರು ಎಲ್ಲದಾವ್ ಗಾಡಿ ಮಾತಾಡ್ಬೇಕು ನಿಂತಾರಲ್ಲೇ. ಏನಾಗಿದೆ ಗೊತ್ತಾ? ಯಾರಿಗೂ ಏನೋ ಹರ್ಕತ್ತಾಗಿಲ್ರಿ. ಒಳ್ಳೇದಾಗಿ ಯಾರ್ದು ಯಾರು ವಿಚಾರ ಮಾಡುದಿಲ್ರಿ. ಹಂಗಾಗೈತೆ ಪರಿಸ್ಥಿತಿ ಈಗ. ನಿಮ್ಮಂತಾರ ಅದಿರ್ಲಿ, ಕಾರ ತಗೋತೀವಿ ನಾವು. ನಿಮ್ಮಂತಾರ ಸಿಕ್ಕ ಮೇಲೆ ನಾವು ಕಾರ ತಗೋ ಶಾಣ್ಯಾರಾಗ್ಬಿಡ್ತೀವಿ. ಯಾಕೆ ಅದನ್ನೇನು ನೀವೇನು ಹೇಳ್ತೀವಿ ಅಂದ್ರೆ ಅಲ್ವೇ? ನೀ ಹೇಳ್ತಿ ಅಂತಂದ್ಮೇಲೆ ನಾವು ಕಾರ್ ತಗೋತೀವಿ ಬಿಡು, ಶಾಣ್ಯಾರಾಗ್ತೀವಿ ನಾವು. ಇನ್ಮೇಲೆ ಹೋಗೋದ್ರಾಗಿವ್ರು ಆಟೋದಾಗ ಗಾರು ನಮ್ಮಂತವ್ರ ಹತ್ತಿತೀವಿ. ಇವ್ರಿಗೂ ಮತ್ತೆ ನಮ್ಮಿಂದ ಏನೂ ಲಾಭ ಇಲ್ಲ. ಕಾರ್ ಅಡ್ಡಾಡ್ತೀವಿ, ಹೋಗೋದ್ರಾಗತ್ತೆ ಎಲ್ಲ ಹಿಡ್ಕೊಂಡು. ಎಲ್ಲಾರು ಕಾರ್ ತಗೊಂಡ್ರೆ ಇವ್ರು ಹೋಗೋದ್ರ ಆಟೋದವ್ರು ಕಾರ್ಕೊಂತ ಮ್ಯಾಲೆ. ಅದೇ ಹೇಳಿದಿಲ್ಲ, ನೀ ಹೇಳಿದಿಲ್ಲ ಈ ಶಾಣೆಗಾದ್ ನಾನೀಗ. ಥ್ಯಾಂಕ್ಸ್ ನಿನ್ಗೆ. ನೀನೇ ಹೇಳ್ಕೊಟ್ಟು ನೋಡಿ ನನಗೆ ಕಾರ್ ತೊಗೊಳೋದು. ಒಂದು ನಾಳೆ ತೊಗೊತೀನಿ ನಾ ಕಾರು. ಇನ್ನೊಬ್ಬರದ್ದು ವಿಚಾರ ಮಾಡ್ಬೇಕ್ರಿ. ಇವರು ವಿಚಾರ ಮಾಡಿದ್ರೆ ನೀನು ವಿಚಾರ ಮಾಡೋದಿಲ್ಲ. ಅಲ್ಲೇ 3:30ಗೆ ಬಾದ್ರಿ 200 ರೂಪಾಯಿ ಚೀಟಿ ಕೊಟ್ಟು ದವಾಖಾನಿಗೆ ಚೀಟಿ ಮಾಡಿಸಿ ಬಂದೀನಿ. 4 ಆತಿಲ್ಲಿ ಅವಸರ ಮಾಡಕ್ ಹೋಗ್ತೀನಿ. ಅಲ್ಲಿಂದ ನಡ್ಕೊಂಡ್ ಬಂದಿದ್ದೆ. ಒಬ್ರು ಆಟೋ ಬರೋಲ್ರು. ಈಗ ಸಿಕ್ಕ್ರ ಅವ್ರು ಆಟೋದವ್ರು. ನಾನಿಗತೆ ಅದ ನೋಡ್ಬೇ ಅಮ್ಮ. ಇಲ್ಲಿ ನೋಡಿಲ್ಲ, ಇವರು ಸೇಮ್ ನಮ್ಮ ನಾನಿಗತೆನ ಅದಾರ ನೋಡಿ. ಇವ್ರ ಅಜ್ಜಿಯರು ಮೂಬಟ್ಟು ಸೇಮ್ ರೀ. ನಮ್ಮ ನಾನಿಯರ್ದು ಕಲರ್ ಸೇಮ್, ನೆಟ್ಟನ್ ಮೂಗ್ ಸೇಮ್ ಏನ್ರಿ, ಹೈಟ್ನು ಸೇಮ್ ರೀ, ಈ ಸೀರಿನೂ ಸೇಮ್ ರೀ. ನೋಡ್ರಿ ನಮ್ಮ ಅವ್ರಿಗೆ ಬಿಡ್ತೀನಿ ತಡ್ರಿ ವಿಡಿಯೋ ನೋಡಿ. ಆತಾರ್ರಿ ನಮ್ಮ ಅವ್ರ. ನೀವು ಅಲ್ಲಿ ಮಟ್ಟ ಹೋಗ್ತೀರ? ನಿಮಗೂ ಗಾಡಿ ಸಿಗ್ಲಾರ ಕುಂತಿದ್ರಲ್ಲ?
ನಾವು ನಡ್ಕೊಂತ ಹೊಂಟೀವಿ 50 ರೂಪಾಯಿ ಬೇಕಂತಾರ ಎಲ್ಲಿ ರೊಕ್ಕ ಕೊಡೋದು ನೀವು ಹಿಂಗಂತೀರಿ ಸುಮ್ಮ ಅಡ್ಯಾಡ್ಕೊಂತ ಹೊಂಟೀವಿ ಕರೆಕ್ಟ್ ನೀವು ಖಾಲಿ ಇದೀರಿ ಈಗ ನಾ ಅರ್ಜೆಂಟ್ ದವಾಖಾನಿಗೆ ಹೊಂಟಿನಲ್ಲಿ ಇದು ಹೆಂಗಿದು 3:30 ಬಾ ಅಂದಾರ 200 ರೂಪಾಯಿ ಕೊಟ್ಟು ಟಿಕೆಟ್ ಮಾಡಿಸಿ ಬಂದೀನಿ ಅಲ್ಲ ರೊಕ್ಕ ಕೊಟ್ಟಿಲ್ಲಂದ್ರೆ ಗಾಡಿ ಇಲ್ಲ ಹ್ಞೂ ರೀ ಇಲ್ಲ 3,000 ರೂಪಾಯಿ ಉಂಟೇನಿ ಬ್ಯಾಗ್ನಾಗ 3,000 ಬ್ಯಾಗ್ನಾಗ 3,000 ರೂಪಾಯಿ ಅದಾವು ಅದಾವಲ್ಲ ರೊಕ್ಕ ಕೊಟ್ಟರು ಬರುದಿಲ್ಲ ಅಂದೆ ಈಗ ಸರ ಸರ್ ಅದಕ್ಕೆ ನಾನು ವಿಡಿಯೋ ಚಲೋನ ಇಟ್ಟಿನಿ ಹೆಂಗೆ ಇರ್ತೈತೆ ನೋಡೋನು ಈ ವಿಡಿಯೋ ಮಂದಿಗೆ ಬಿಡ್ತೀನಿ ನಾ ನೋಡ್ಲಿ ಜಗತ್ತು ನೋಡ್ಲಿ ಎಷ್ಟು ಪುಣ್ಯ ಐತಿ ಜಗತ್ನಾಗ ಅನ್ನೋದು ಹಾಂ ರೀ ಹ್ಞೂ ರೀ 7 ಮಂದಿ ಹಿಡ್ದು ನಾನು ಹ್ಞೂ ರೀ ನಮ್ಮ ಅಜ್ಜಿಯರು ಹಂಗಾರಿ ಅವರು 7 ಮಂದಿ 7 ಮಂದಿ ಹಿಡಿದ್ರಿ 3 ಹೊಟ್ಟು ಬಿದ್ದಾವು ಹ್ಞೂ ರೀ ಅಮೀನ್ ಗಿಡದಾರೇನ್ರಿ ಅಮೀನ್ ಗಡ್ಡೆ ಮೊಸರು ಮರಕ್ಕೆ ಬರೋದು ನಾನು ಹ್ಞೂ ಹ್ಞೂ ತಡ್ರಿ ದಡ್ಡಿನವ್ರ ಕ್ರಾಸ್ ದಡ್ಡಿನವ್ರ ಕ್ರಾಸ್ ಹ್ಞೂ ರೀ ಆಕಿ ಮಗಳು ಹಡ ಸತ್ಬಿಟ್ಟಿದ್ದು ಯಾರ ಮಗಳು ಆ ಮುಕ್ಕಿ ಮಗಳು ಹ್ಞೂ ಹ್ಞೂ ರೀ ಸಾಯನ ನನಗೆ ತೆಕ್ ಬಿಟ್ಟು ಬಿಟ್ಟಿದೆ ಆಕಿ ಏನಂತ ನನ್ನ ಮಗಳ ನೋಡ್ದಂಗ ಆತೇವ್ ನಿನಗ ಹಾಂ 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 ನನ್ನ ಮಗಳು ನೋಡ್ದಂಗ ಆತ ಹಾಂ 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 ಮಗಳ ಬಂದಣ್ಣಿ ಯವ್ವ ನನ್ನ ಮಗಳು ಸತ್ತಾಳೆ ಯವ್ವ ಹ್ಞೂ ರೀ ನನ್ನ ಮಗಳ ಬಂದ್ಲು ಅಂತ ಅದು ಮುದುಕಿ ನನಗೆ ತೆಕ್ ಬಿಟ್ಟು ಬಿಡ್ತಿದೆ ಹ್ಞೂ ರೀ ಏನನ್ನ ಹನಿ ಬರ ನನಗೇನು ಬರ್ತಾಯ್ತವ ಸತ್ತು ಹತ್ತಿದ್ದೀನಿ ಹಾಗೆ ಹ್ಞೂ ರೀ ನಮ್ಮ ಮೊಳ್ ವಯಸ್ಸು ನಾನು ಹ್ಞೂ ಸಣ್ಣರಿದ್ದಾಗ ಸಣ್ಣರಿದ್ದೀವಿ ಹ್ಞೂ ರೀ ಅಕ್ಕಿ ಮಗಳು ಹಳಸತ್ತ ಆಕಿ ಹಡ್ದು ಸತ್ತವ ಹ್ಞೂ ರೀ ಆಕಿ ಅಮ್ಮಿ ಕಡೆ ಹೋಗಾಕಿ ಹ್ಞೂ ರೀ ಆಯ್ತಾ ಹುಡುಗ ಕಡೆ ಬರಕ್ಕೆ ನಡ್ದು ಹ್ಞೂ ರೀ ನಿಮ್ಮನ್ನ ನೋಡಿ ಅವರು ಅವ್ರಿಗೆ ಅಷ್ಟು ದುಃಖ ಬಂದ್ಬಿಡದ್ದಿ ಬಿಟ್ಟು ಬಂದ್ಬಿಟ್ಟಿದ್ರಿ ಹ್ಞೂ ರೀ ಯಾಕೆ ನನಗೆ ಹಿಂಗೆ ಮಾಡಿದ್ದಾರ ಅಂತ ನನಗೆ ಮನಸ್ಸಿನಾಗ ಅಷ್ಟು ಇಲ್ರಿ ಹ್ಞೂ ಈಗ ನೋಡಿ ನೀವು ನಮ್ಮ ನಾನಿ ತಿಂದಿದ್ದೀರಿ ನೋಡಿ ಸೇಮ್ ದಡ್ಡೇನವ್ರು ಕಾಸಿಗೆ ಬಿಡ್ತೀರಿ ನೋಡ್ರಿ ಹೆಂಗೆ ಹೋಗ್ತಾರ ನೋಡ್ರಿ ಹಾಂ ಎಲ್ಲಿ ಅದು ಹೋಗುದು ಇಲ್ಲಿ ಬರ್ರಿ ದಡ್ಡೇನವ್ರು ಕಾಸೋದಿಲ್ಲ ಸೀದಾ ಬರ್ರಿ ತಡ್ರಿ ದಡ್ಡೇನವ್ರ ಕ್ಲಾಸ್ ಬರ್ರಿ 3 ಮಂದಿ 10 ರೂಪಾಯಿ ಕೊಡೋಣ ಬರ್ರಿ 10 ರೂಪಾಯಿ ಕೊಡೋಣ ಬರ್ರಿ ದಡ್ಡೇನವ್ರ ಕ್ಲಾಸಿಗೆ ಕುಮಾರೇಶ್ವರ್ಗೆ ಹೋಗ್ತೀರಿ ನೀವು ಕುಮಾರೇಶ್ವರ್ಗೆ ಹೋಗ್ತೀರಿ ಹಾಂ ದಡ್ಡೇನವ್ರ ಕ್ಲಾಸ್ ಹೋಗ್ತೀರಿ 3 ಮಂದಿ ನಡ್ಬರ್ಕ 3 ಮಂದಿ ನಡ್ಬರ್ಕ 50 ರೂಪಾಯಿ ತಗೋತಾರಂತ ನೀವು 10 ರೂಪಾಯಿ 10 ರೂಪಾಯಿ ತಗೋರಲ್ಲ ಏನ್ರಿ ಇನ್ನೂ ಸ್ವಲ್ಪ ಐತಿ 10 ರೂಪಾಯಿ ಮತ್ತೆ ನಡಿ ಸಿಕ್ಕ್ರ ಹಿಂಗ ಸಿಗ್ಲಿಕ್ಕಂದ್ರೆ ಹಂಗ ನೀವು ಹೋಗ್ಬಿಡ್ಬೇಕಿಲ್ಲ ಎಷ್ಟು ಯಾಕ್ರಿ ಇಲ್ಲ ಇನ್ನು 10 ರೂಪಾಯಿಗಲ್ಲಿ ಮತ್ತೆ ಅಲ್ಲಿಂದ 30 ರೂಪಾಯಿ ದೇತಿಲ್ಲ ಬಾ ಇನ್ನೂ ಜನ 10 ರೂಪಾಯಿ ಚಲೋ ಚಲೋ ಒಬ್ರು 20 ಹತ್ತತ್ತು ಬಿಸ್ಮಿಲ್ಲಾ ಇರ್ಮಾನಿ ರಹೀಮ್ ಬರ್ರಿ ಅಲ್ಲೇ ನೀವು ಸರ ಅದಕ್ಕೆ ಇಡಬೇಕು ಇಲ್ಲ ತಾಯಿ ನೀವು ದವಾಖಾನಿಗೆ ಬಂದಿದ್ರಿ ಯಾರಿಗೆ ತೋರ್ಸಾಕ ಏನಾಗಿತ್ರಿ ಹಂಗ ಸುಮ್ಮ ತಡಿಯಾಗ ಹಂಗಾಗುತ್ತೆ ನನಗೆ ಹೆಂಗಾಗುತ್ತೆ ಹ್ಞೂ ಏನು ತೆಲ್ಲು ಉಸ್ತೈತೇನ್ರಿ ನಿಮ್ಗೆ ತಲೆ ಇಲ್ಲ ತಲೆ ಇಲ್ಲ ಪಲಿ ಇಲ್ಲ ಬರೀ ಬಂದಿದ್ದೆ ಹೆಂಗಾಗುತ್ತೆ ಹೌದ್ರಿ ತುಂಬ ಅರ್ಥ ರೂಟ್ ಐತಿ ಅರ್ಧ ಕಿಲೋಮೀಟ್ರ್ ನಡ್ಕೊಂಬಂದೆ ಒಂದು ಆಟ ಇಲ್ಲ ಅಲ್ಲ 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 ಆ್ಯಕ್ಚುಲಿ ಬಿಸಿಲೊಳಗೆ ನಡಿಬೇಕ್ರಿ ಇಲ್ಲ ಅನ್ನಲ್ಲ ಬಿಸಿಲು ನಡಿದ್ರಿಂದ ಮೂಳೆ ಗಟ್ಟಿ ಆಗ್ತಾವು ಏನಪ್ಪ ರೆಸ್ಪಿರೇಷನ್ ಚಲೋ ಆಕೈತಿ ಬಾಡಿ ಒಳಗಿನ ಎಕ್ಸಸ್ ಕೊಬ್ಬು ಕರಗ್ತೈತಿ ನಡಿ ಚಲೋ ರೀ ಆದ್ರೆ ಖಾಲಿ ಇದ್ದಾಗೆಲ್ಲ ನಡೀರಿ ಖಾಲಿ ಇದ್ದಾಗೆಲ್ಲ ಸಂತಿಗೆ ನಡ್ಕೊಂಡು ಹೋಗ್ರಿ ಅತಿ ಅವಶ್ಯಕತೆ ಇದ್ದಾಗ ಮಾತ್ರ ವಾಹನ ಬಳಸಿರಿ ಅಂತ ನಂದೊಂದು ವಿನಂತಿ ರೀ ಹಾಂ ಎಲ್ಲ ಅದಕ್ಕೂ ರೊಕ್ಕ ಕೊಟ್ಟು ಪೆಟ್ರೋಲ್ ಹಾಕಿ ಕಾರಿಗೆ ಅಡ್ಡಾಡೋದು ಅದರ ನಂತರ ರೊಕ್ಕ ಕೊಟ್ಟು ಜಾಗಿಂಗ್ ಮಾಡೋದು ಅದರ ನಂತರ ರೊಕ್ಕ ಕೊಟ್ಟು ವ್ಯಾಯಾಮದ ಮಷಿನ್ ಖರೀದಿ ಮಾಡೋದು ಇದೆಲ್ಲ ಬೇಡ
ನಾ ಇವತ್ತು ಸಾರ್ವಜನಿಕರಿಗೆ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಬಡವ್ರಂತರೂ ನಡೆದ ನಡೀತಾರ, ಶ್ರೀಮಂತರಿಗೆ ಹೇಳತ್ತೀನಿ ಇದನ್ನು. ಒಂದು ಗಾಡಿ ಬರೋಲ್ಲ ಬಾ ಥೋಡಸ ದಡ್ಡೇನವ್ರ ಕ್ಲಾಸ್ ಚೋಡ್ತೆಗೆ ನೋಡ್ರಿ ಸಿಕ್ಕಾರಿ ಕೇಳತ್ತೀನಿ ನಾನು. ಇಷ್ಟು ನಡ್ಕೊಂಬರ್ದಾಗ ಬೇವ್ರು ಬಂತಲ್ಲ, ಎಷ್ಟೋ ಸ್ವಲ್ಪ ರಿಲೀಫ್ ಅನಿಸುತ್ತೈತ್ರಿ. ಇನ್ನೊಂದು ಬಂತು ಯಾವ್ದಾರ ನೋಡಂತ. ನ್ಯಾಚುರಲ್ ಜೀವನ ನಡೆಸ್ಬೇಕ್ರಿ ಯಾವಾಗ ನೋಡಿದ್ರು. ಹಲೋ ರೀ, ದಡ್ಡೇನವ್ರ ಕ್ಲಾಸ್ ಹೋಗ್ತಾ? ಯಾವಾಗಲೂ ನ್ಯಾಚುರಲ್ ಜೀವನ ನಡೆಸಬೇಕು. ಬೇಕಾದಷ್ಟು ರೊಕ್ಕ ಇರಲಿ ನಿಮ್ಮ ಹತ್ರ, ಬೇಕಾದಷ್ಟು ಆಸ್ತಿ ಇರಲಿ, ಬೇಕಾದಷ್ಟು ನಿಮ್ಮ ಕಡೆ ಸೌಂದರ್ಯ ಇರಲಿ, ಆದರೆ ಈ ಪ್ರಕೃತಿಗೂ ನಿಮಗೂ ತುಂಬ ಅಂದರೆ ತುಂಬ ಇದೈತಿ. ಪ್ರಕೃತಿ ಮತ್ತು ನಾವು ಈ ಒಂದು ಭೂಮಿಯೊಳಗೆ ಪ್ರಕೃತಿಗೂ ನಮಗೂ ಸಮ್ಮಿಳಿತ ಮಾಡ್ಯಾನ ದೇವ್ರು. ಪ್ರಕೃತಿ ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ಪ್ರಕೃತಿ ಇಲ್ಲ. ಹೀಗಾಗಿ ನಾವು ಪ್ರಕೃತಿಯ ಪ್ರತಿಯೊಂದು ಆಗು ಹೋಗುಗಳ ಮೇಲೆ ಚಳಿ, ಮಳೆ, ಗಾಳಿ, ಬಿಸಿಲು ಎಲ್ಲದಕ್ಕೂ ಒಗ್ಗುವಂಥ ಒಂದು ಪ್ರಕೃತಿಯನ್ನು ನಾವು ಒಳಗೊಡಿಸ್ಕೋಬೇಕ್ರಿ. ಅವಾಗ ನಾವು ಆರೋಗ್ಯವಾಗಿರ್ತೀವಿ. ಇಲ್ಲ ಚಳಿ ಬೇಡ ನಮಗೆ, ಬಿಸಿಲು ಬೇಡ ನಮಗೆ, ಮಳೆ ಬೇಡ ನಮಗೆ ಅಂತಂದ್ರೆ ನಾವು ಹೆಂಗೆ ಫ್ರಿಜ್ಜಿನಲ್ಲಿ ಫ್ರಿಜ್ಜಿನಲ್ಲಿ ಮುಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪು ಕೊಳಿತಿದ್ದಲ್ರಿ ಸರ್. ಸ್ವಲ್ಪ ದಡ್ಡೇನವ್ರ ಕಳಿಸ್ತೀವಿ, ಸ್ವಲ್ಪ ದಡ್ಡೇನವ್ರ ಕಳಿಸಿ ಬಿಡ್ತೀರೇನ್ರಿ ಸರ್? ಯಾರೂ ಬಿಡುದಿಲ್ಲ, ಅತ್ರನೂ ಬರೋವಲ್ಲು ಏನ್ರಿ. ಹಂಗೆ ಆಗ್ತೈತಿ ನಮ್ಮ ಜೀವನ. ಹೆಂಗೆ ನಾವು ಹೀಗಾಗಿ ಹೆಂಗೆ ಬರ್ತೈತಲ್ಲ ಹಂಗೆ ಜೀವನವನ್ನು ಸಾಗಸಕ್ಕೆ ಕಲಿಬೇಕ್ರಿ. ಅದೇ ಬೇಕು, ಇದೇ ಬೇಕು, ಅಂಥದೇ ಊಟ ಬೇಕು, ಇಂಥದೇ ಊಟ ಬೇಕು. ಆದಷ್ಟು ಪರಿಶ್ರಮವನ್ನು ಪಡೋಕ್ಕೆ ಪ್ರಯತ್ನ ಮಾಡಬೇಕ್ರಿ. ಎಷ್ಟು ನೀವು ಪರಿಶ್ರಮದ ಜೀವಿಗಳಾಗ್ತಿರಲ್ಲ ಅಷ್ಟು ನೀವು ಎಲ್ಲರ ಒಂದು ನಾನು 3:30 ಆತಿಲ್ಲಿ, ಒಂದು ಆಟೋ ಬರೋಲ್ಲ ನೋಡ್ರಿ. ನೀವು ನೋಡಾತೀರಿ, ನಾ ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕಂತ ನಾವು ಮತ್ತೆ ನೋಡಿದ್ರೆ ಬಾಡಿ ಮಾಡ್ಕೊಂಡು ಹೋಗ್ಬೇಕಂದ್ರೂ ಸಹಿತ ರೊಕ್ಕ ಇಟ್ಕೊಂಡ್ಬಂದಿನಿ ನಾನು 2,000 ರೂಪಾಯಿ. ಆಟೋದವರು ಬರೋತ್ತಾ ಇಲ್ಲ. ಇನ್ನೊಂದು ಆಟೋ ಬಂದು ಕೇಳ್ತೀನಿ ನೋಡ್ರಿ. ನನಗೆ ಆಟೋ ಕೇಳ್ತೀನಿ ನೋಡ್ರಿ. ಬಿಲ್ಡಿಂಗ್ ನೋಡ್ದೆ ದಡ್ಡೇನವ್ರ ಕ್ಲಾಸಿಗೆ ಬಾಡಿಗೆ ಬರ್ತೀರೇನ್ರಿ? ಇಲ್ಲ, ಬರೋದಿಲ್ಲ. ಆಟೋದವ್ರಿಗೆ ಅವಶ್ಯಕತೆ ಇಲ್ಲ ಈಗ ರೊಕ್ಕ. ಆಟೋದವ್ರಿಗೇನು ಅವಶ್ಯಕತೆ ರೊಕ್ಕಿಲ್ಲ, ಯಾಕಂದ್ರೆ ಈಗೆಲ್ಲ ಫ್ರೀ ಆಗಿಬಿಟ್ಟೈತಿ. ಹೀಗಾಗಿ ಅವರು ರೊಕ್ಕ ಬೇಕಾಗಿಲ್ಲ ರೀ ಅವ್ರಿಗೆ. ನಮ್ಮ ಆಟೋದವ್ರಿಗೆ ನಮ್ಮ ಮಗ ಬಿಡ್ಬೇಕಂದ್ರೆ ಅವ್ರಿಗೂ ಆರಾಮಿಲ್ಲ. ನೋಡಿದ ಇರಲ್ಲ ಹಂಗೆ ನಮ್ಮ ನಾಯಿ ಬರತ್ತದ ನನ್ನ ಹಿಂದಿಂದ ಊಟನ. ಸ್ವಲ್ಪ ದಡ್ಡೇನವ್ರ ಕ್ಲಾಸಿಗೆ ಬಿಡ್ರಿ, ಸ್ವಲ್ಪ ಇಲ್ಲ, ಸ್ವಲ್ಪ ಬಿಡ್ರಲ್ಲ. ಅಲ್ಲಿಂದ ನಡ್ಕೊಂತ ಹೋಗೋದಾಕತ್ತೆ ಅನ್ಸುತ್ತಪ್ಪ ನಾನು. ನೋಡೋಣ ಹಾಗೆ ಬಿಡ್ಲದು ಒಂದು ನೋಡಿ. ನಾನು ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ನಡ್ಕೊಂಡ್ಬಂದೆ ನಾನೀಗ. ಒಂದು ಗಾಡಿ ಇಲ್ಲ. ಏನು ಮಾಡ್ತೀನಿ? ಹಾಂ ನೋಡಲಿ ಬೇವ್ರು ನಾನು. ಇಲ್ಲೇ ಒಂದು ಅರ್ಧ ಜಡ್ ಹೋಗ್ತೀನಿ. ನಿಮ್ಮ ಗಾಡಿ ಕೈ ಮಾಡೋಂಥ ಯಾವ ಸರ್. ಸ್ವಲ್ಪ ದಡ್ಡೇನವ್ರ ಕ್ಲಾಸಿಗೆ ಬಿಡಿ, ದಡ್ಡೇನವ್ರ ಕ್ಲಾಸ್. ಎಷ್ಟು ಕರುಣೆ ಇಲ್ಲ ನೋಡಿ ಸಿಟಿ ಮಂದಿಗೆ. ಸರ್ ಸ್ವಲ್ಪ ದಡ್ಡೇನವ್ರ ಕ್ಲಾಸಿಗೆ ಬಿಡ್ರಿ ಸರ್. ನೋಡ್ರಿ ಹಿಂಗಿರ್ತಾರೆ. ಎಷ್ಟು ಪುಣ್ಯಗಾರ ಅದಾರ ರೀ ನಿಮ್ಮ ಬಾಗಲಕೋಟೆ ಎಷ್ಟು ಪುಣ್ಯಗಾರ ಅದಾರ ಅಂತೀನಿ ನಾನು. ಅದ ಹಳ್ಳಿ ಮಂದಿ ಆದ್ರೆ ಬಾ ತಂಗಿ ಅಂತ ತರ್ತಾರ. ಅವ್ರು ಸಗಣಿ ತಿಂದ್ರು ಸೈನ ಇವರು ನೋಡಿದ್ರೆ ಹೆಬ್ಬೆಟ್ಟವ್ರು ಸರ್. ಸ್ವಲ್ಪ ಇಲ್ಲಿ ದಡ್ಡೇನವ್ರ ಕ್ಲಾಸಿಗೆ ಬಿಡ್ರಿ ಸರ್. ಇಲ್ಲಿ ನೋಡಿಲ್ಲ ಏನು ಮಾಡ್ತೀನಿ, ಇಲ್ಲಿ ನೋಡಿಲ್ಲ.
ಅದೇ ಅವ್ರಿಗೆ ನೋಡಿದ್ರೆ ಅಕ್ಷರ ಜ್ಞಾನ ಇರೋದಿಲ್ಲ. ಇವು ಮೈ ತುಂಬ ಎಜುಕೇಷನ್ ಮಾಡ್ಕೊಂಡು PhD ಮಾಡ್ಕೊಂಡು ದೊಡ್ಡ ದೊಡ್ಡ ಡಿಗ್ರಿ ಮಾಡ್ಕೊಂಡು ಕತ್ತಿ ಬಾಲ ಹಿಡಿತಾವೆ ಇವು ಸಿಟಿಯನ್ ಮಂದಿ. ಏನು ಮಾಡ್ತೀರಿ ಮತ್ತೆ? ಯಾಕಂದ್ರೆ ನಾ ಡೈಲಿಯಲ್ಲೇ ದಡ್ಡನೂರು ಇದಕ್ಕೆ ನಿಂದಿರ್ತೀನಿ ರೀ ನಾನು, ರೈಲ್ವೆ ಗೇಟಿಗೆ ನಿಂದಿರ್ತೀನಿ ರೀ ನಾನು. ಅಲ್ಲೇ ಡೈಲಿ ಹಳ್ಳಿ ಮಂದಿ ಹತ್ತಿಸ್ಕೊಂಡು ಹೋಗ್ತಾರೆ ನನಗೆ. ಏನು ರೀ ಹಳ್ಳಿ ಮಂದಿ ಹತ್ತಿಸ್ಕೊಂಡು ಹೋಗ್ತಾರೆ ನನಗೆ. ಎಲ್ಲಿ ಮಠ? ಸಂಗಮ್ ಕ್ರಾಸ್ ಮಠ. ಇವ್ರಂಗೆ ಮಾಡಿದ್ರೆ ಹೋದಿವಿ ನಾವು. ನೋಡ್ರಿ ಎಷ್ಟು ನಾನು ದವಾಖಾನಿಗೆ ಹೊಂಟೇನಿ ಕರೆ ಹೇಳ್ಬೇಕಂದ್ರೆ. ಆಟೋ ಬಾಡಿ ಮಾಡ್ಕೊಂಬಂದ್ರೆ ಆಟೋನೂ ಇಲ್ಲ. ನೋಡಿದ್ರೆ ಆಗೇ ಬಿಡಲ್ಲ ಬಂದು. ಇನ್ನೊಂದು ಸ್ವಲ್ಪ ದಡ್ಡನೂರು ಕ್ರಾಸ್ ಬಂತು. ನಾವಿನ್ನು ಉಳಿಸ್ತಾವೆ. ಕರುಣೆ ಇಲ್ಲಲ್ಲಪ್ಪ ಅಂತ. ಯಾವ ರಿಚಿವರ ನೋಡಿ ಎಷ್ಟು ಚಂದ ಕಲಾತಿರಿ ನೋಡಿ ನೀವು. ಟೋಪ್ ಶರ್ಗಿನ ಸೀರಿ ನಮ್ಮ ನಾನಿಯರು ಸೇಮ್ ನಿಮ್ಮಂಗ ಇದ್ರು ನೋಡಿ. ನಮ್ಮ ನಾನಿ ರೀ. ಹಾಂ 100 ವರ್ಷ ಆಗಿ ತಿರ್ಕೊಂಡ್ರೆ. ತಡ್ರಿ ನಿಮ್ಮ ಇದೇ ಕುಮಾರೇಶ್ವರ ಆಸ್ಪತ್ರೆ ನೋಡ್ರಿ. ಇದೆಲ್ಲ ಥರದ್ದು ಸ್ಪೆಷಾಲಿಟಿ ಐತ್ರಿ. ಫುಲ್ ಇದು ನೋಡ್ರಿ. ವಾಹನಗಳದಾವು, ಡಾಕ್ಟರ್ಸ್ ಅದಾರ. ಕುಮಾರೇಶ್ವರ ಆಸ್ಪತ್ರೆ ರೀ. ಇಲ್ಲಿ ಬಾಗಲ್ಗೇನ ಇಲ್ಲಿ ಬಾಗಲಕೋಟೆಗೇನ ಚಲೋ ನೋಡ್ರಿ ಇದು. ನೋಡ್ರಿ ಇಷ್ಟು ಇಂಥದಿಲ್ಲ ಅನ್ನಂಗಿಲ್ರಿ ಈ ದವಾಖಾನೆ ಒಳಗೆ ಎಲ್ಲ ಐತ್ರಿ. ಪ್ರತಿಯೊಂದು ಐತ್ರಿ ಇಲ್ಲೇ. ಅಲ್ಲಿಂದ ಬಂದವರು ಊಟ ಮಾಡ್ಬೋದು ಇಲ್ಲೇ ಬುತ್ತಿ ಕಟ್ಕೊಂಡು. ಸ್ವಚ್ಛ ಐತಿ ದವಾಖಾನೆ ಭಾಳ. ನನಗೆ ಕತ್ತಿನಲ್ಲಿ ಅಲ್ಲಿ ಗೋಣ್ಣೊಳಗೆ ಬ್ಯಾನೆ ಆಗುತ್ತೆ. ಹಿಂಗಾಗಿ ನಾ ಆಸ್ಪತ್ರೆಗೆ ತೋರ್ಸಕ್ಕೆ ಬಂದಿದ್ದೀನಿ ಇಲ್ಲಿ ನ್ಯೂರಾಲಜಿ ಹತ್ರ.